ಸೊ ನೀವು ನೋಡ್ತಾ ಇದ್ದೀರಾ ಇದೇ ಫ್ರೆಂಚ್ ಕಾಲೋನಿ ಅಂತ, ಕಂಪ್ಲೀಟ್ ಬ್ಯುಸಿ ಏರಿಯಾ ಅಂತ ಅನಿಸುತ್ತೆ. ಐ ಮೀನ್ ಫ್ರೆಂಚ್ ಕ್ವಾರ್ಟರ್ಸ್. ಸೊ ಕಂಪ್ಲೀಟ್ಲಿ ಕಲರ್ಫುಲ್ ಸ್ಟ್ರೀಟ್ ಅಂತ ಹೇಳ್ಬೋದು. ಸೇಮ್ ಟೈಮ್ ದೇರ್ ಇಸ್ ಅ ಶಾಪಿಂಗ್ ಸೆಂಟರ್ ಆ್ಯಂಡ್ ಕಾಫಿ ಕೆಫೆ ಇದೆ ಆ್ಯಂಡ್ ಎವ್ರಿಥಿಂಗ್ ವಿ ಹ್ಯಾವ್ ಕನ್ವೀನಿಯೆಂಟ್ ಹೋ. ಆ್ಯಂಡ್ ಎಲ್ಲಿ ನೋಡಿದ್ರು ಎಲ್ಲರೂ ಫೋಟೋಸ್ ತೊಗೊಳೋದ್ರಲ್ಲೇ ಬ್ಯುಸಿ ಇದ್ದಾರೆ. ಎಸ್ ಅಫ್ಕೋರ್ಸ್ ಅಷ್ಟು ಕಲರ್ಫುಲ್ ಇದೆ ಅಂದಮೇಲೆ ಡೆಫಿನೆಟ್ಲಿ ವೈ ನಾಟ್. ಸೊ ಆ ಸ್ಪಾಟ್ ಇರುತ್ತೆ ಫೋಟೋಸ್ ತೊಗೊಳಕ್ಕೆ. ಸೊ ವಿಲ್ ಕೀಪ್ ಗೋಯಿಂಗ್ ಆ್ಯಂಡ್ ದೆನ್ ನೋಡೋಣ ನೆಕ್ಸ್ಟ್ ಒಂದು ಲೊಕೇಶನಲ್ಲಿ ಇಲ್ಲೇ ಸ್ಟ್ರೀಟಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಆ್ಯಂಡ್ ದೆನ್ ಸಾಗೋದು. ಸೊ ನೋಡ್ತಾ ಇದ್ದಾರಲ್ಲ ಎಷ್ಟು ವೆರೈಟಿ ಡಿಸೈನ್ಸ್ ಆ್ಯಂಡ್ ಕಲರ್ಫುಲ್ ಆ್ಯಂಡ್ ಪಬ್ ಕೂಡ ಇದೆ. ಪಬ್ ಆ್ಯಕ್ಸಸ್ ಮಾಡೋರು ಪಬ್ ಯೂಸ್ ಮಾಡ್ಬೋದು. ಆ್ಯಂಡ್ ಸಣ್ಣ ಗಲ್ಲಿ ಬಟ್ ಆ್ಯಂಡ್ ನೀವು ನೋಡಿರ್ಬೋದು ನಮ್ಮದು ಕೇರಳ ವ್ಲಾಗ್ ನೋಡಿದವರೆಲ್ಲ ನೋಡಿರ್ತೀರ. ಕಣ್ಣೂರಲ್ಲಿ ನಾವು ಗ್ರಾಫಿಟಿ ಅಂತ ಒಂದು ವ್ಲಾಗ್ ಏನು ಮಾಡಿದ್ವಿ ಲಾಸ್ಟ್ ಐ ಥಿಂಕ್ ಡೇ 3. ಗ್ರಾಫಿಟಿ ರೋಡ್ ಹೇಗಿತ್ತು ದ ಸೇಮ್ ವೇ ಇಟ್ ಈಸ್, ಬಟ್ ಅದು ಇನ್ನೂ ಸಣ್ಣ ಗಲ್ಲಿ. ಬಟ್ ದಿಸ್ ಇಸ್ ವೆರಿ ಹ್ಯೂಜ್ ಒನ್ ಆ್ಯಂಡ್ ತುಂಬಾ ಕಲರ್ಫುಲ್ ಆ್ಯಂಡ್ ತುಂಬ ವೆರೈಟೀಸ್ ಇದೆ ಇಲ್ಲಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಐ ಥಿಂಕ್ ಯಾರೆಲ್ಲ ಮುಗುಳುನಾಗೆ ಫಿಲಮ್ ನೋಡಿದ್ದಾರೆ ಅದರಲ್ಲಿ ಸೆಕೆಂಡ್ ಹೀರೋಯಿನ್ ಏನು ಮನೆ ಇತ್ತಲ್ಲ, ಸೊ ಎಕ್ಸಾಕ್ಟ್ ಆಗಿದೆ ಪಾಂಡಿಚೇರಿಯಲ್ಲಿ. ಮೇ ಬಿ ಐ ಡೋಂಟ್ ನೋ ಶೂಟಿಂಗ್ ಎಲ್ಲಿ ಮಾಡಿದ್ದಾರೆ ಅಂತ, ಎಕ್ಸಾಕ್ಟ್ ಹೀಗೆ ಇದೆ ಆ ಮನೆ. ಸೊ ಒಳಗೆ ಒಂಥರ ವಿಂಟೇಜ್ ಲುಕ್ ಇದೆ. ಒಳಗೆ ಬಿಡ್ತಾಯಿಲ್ಲ ಗೊತ್ತಿಲ್ಲ, ಕೇಳಿ ನೋಡ್ತೀವಿ. ಸೊ ನನಗಂತೂ ಈ ಮನೆ ನೋಡಿದ್ಮೇಲೆ ಎಕ್ಸಾಕ್ಟ್ ಮುಗುಳುನಾಗೆ ಫಿಲಮಲ್ಲಿರೋ ಸೆಕೆಂಡ್ ಹೀರೋಯಿನ್ ಮನೆ ಹೇಗಿತ್ತು ಎಕ್ಸಾಕ್ಟ್ಲಿ ಹಾಗೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಹೆರಿಟೇಜ್ ಕಾಲೋನಿ ಅಂತ, ಕಾಲೋನಿಕಲ್ ಹೆರಿಟೇಜ್. ಸೊ ಒಳಗೆ ವ್ಯೂ ಹೇಗಿದೆ. ಮೋಸ್ಟ್ಲಿ ಒಳಗೆ ಅಲವಿಲ್ಲ ಅನಿಸುತ್ತೆ. ಸೊ ಎಷ್ಟಾಗುತ್ತೆ ಎಲ್ಲರೂ ಆಲ್ಮೋಸ್ಟ್ ಹೊರಗಡೆನೇ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ 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 ಕಲರ್ಫುಲ್, ಎಕ್ಸಾಕ್ಟ್ಲಿ ವಿಂಟೇಜ್ ಲುಕ್ ಇರುವಂಥ ಒಂದು ಹೋಮ್ ಸ್ಟೇನೋ ಇಲ್ಲ ಗೊತ್ತಿಲ್ಲ, ಬಟ್ ದಿಸ್ ಇಸ್ ರಿಯಲಿ ವೆರಿ ಗುಡ್. ಸೊ ಇವಾಗ ಸಂಜೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಅರೌಂಡ್ ಟೈಮ್ ಬಂದು 7:30 ಆಗಿದೆ. ಈಗ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ನೆಹರು ಶಾಪಿಂಗ್ ಸ್ಟ್ರೀಟ್ ವಿಚ್ ಇಸ್ ವೆರಿ ಫೇಮಸ್ ಇನ್ ಪಾಂಡಿಚೇರಿ, ಅಲ್ಲಿ ಹೋಗ್ಬೇಕಂತ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಸಂಜೆ ಆಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ಅಂತ ಪಾನಿಪುರಿ, ಮಸಾಲೆ ಪುರಿ, ಫ್ರೆಂಚ್ ಫ್ರೈಸು ಅದು ಇದು ಅಂತೆಲ್ಲ ಬುಕ್ ಮಾಡಿದ್ದೀವಿ. ಅದು ಬರುತ್ತೆ, ವಿ ಆರ್ ವೇಟಿಂಗ್ ಫಾರ್ ಇಟ್. ಸೊ ನಮ್ಮ ಜೊತೆ ಅಕ್ಕ ಜೀಜು ಕೂತ್ಕೊಂಡಿದ್ದಾರೆ. ಚೆನ್ನಾಗಿ ಮಲಗಿದ್ದಾರೆ. ಇವಾಗ ಬೂಸ್ಟಪ್ ಆಗಿದ್ದಾರೆ ಯಶವಂತ್ ಅವರು. ಯಾಕೆ ಮಾತಾಡೋಣ ನೋಡ್ಬಿಟ್ಟಿದ್ರು, ಇದೇ ಮಾಡ್ಬೇಕಂತ ಇದ್ರು, ಮಲ್ಕೊಳ್ಳಿ ಅಂತ ನಾವು ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಬಡಿತಾನು ಮಲ್ಕೊಂಡು ಇವಾಗ ಚೆನ್ನಾಗಿ ಶಾಪಿಂಗಿಗೆ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಅದಕ್ಕೆ ಹಾಫ್ ಫ್ರೆಂಚ್ ಕ್ವಾರ್ಟರ್ಸ್ ಮಾತ್ರ ತೋರಿಸ್ತಿರೋದು, ಇನ್ನೂ ಹಾಫ್ ನಾಳೆ ಬೆಳಗ್ಗೆ ತೋರಿಸ್ತೀವಿ ವಿತ್ ನ್ಯೂ ಲುಕ್. ಹಾಗೆ ಇನ್ನೂ ತುಂಬ ಕಾಸ್ಟ್ಯೂಮ್ಸ್ ಬಾಕಿ ಇದೆ. ವೆರಿ ಗುಡ್. ಆ್ಯಕ್ಚುಲಿ ನಾವು ತುಂಬ ಕಾಸ್ಟ್ಯೂಮ್ಸ್ ಅಂದಿದ್ವಿ, ಸೊ ಎಲ್ಲ ಯುಟಿಲೈಸ್ ಮಾಡೋಣ ಅಂತ ಬ್ರೇಕ್ ಮಾಡ್ತಾ ಇದ್ದೀವಿ. ಸೊ ಪಾಂಡಿಚೇರಿ ಅಂದಮೇಲೆ ಫೋಟೋಗ್ರಾಫಿಗೆ ದ ಬೆಸ್ಟ್ ಪ್ಲೇಸ್ ಅಂತಲೂ ನನಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಇಟ್ಸ್ ಸಮಥಿಂಗ್ ಸಿಮಿಲರ್. ಎಲ್ಲೋ ಒಂದೊಂದು ಪ್ಲೇಸಸ್ ಒಂಥರ ಮಾಡಿಯೂ ಸ್ಟ್ರೀಟ್ ಫುಡ್ ಬಿಡುತ್ತೆ, ಅದೇನಂತ ಗೊತ್ತಿಲ್ಲ. ನನಗೆ ಅನ್ನಿಸ್ತು, ನಿಮಗೆಲ್ಲ ಹೇಗೆ ಅನ್ನಿಸ್ತು ಗೊತ್ತಿಲ್ಲ. ಸೊ ಹಾಗಾಗಿ ಒಳ್ಳೆ ಡ್ರೆಸ್ಸಸ್ ತಂದಿದ್ವಿ, ಯೂಸ್ ಮಾಡ್ಕೊಳ್ಳೋಣ ಅಂತ ಪ್ಲೇಸಸ್ ಎಲ್ಲ ಹೋಗಿ ಆದಷ್ಟು ಕವರ್ ಮಾಡಿ ನಾಳೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಸೊ ನಾಳೆ ಎಷ್ಟು ಪ್ಲೇಸ್ ಕವರ್ ಮಾಡ್ತೀವೋ ಗೊತ್ತಿಲ್ಲ. ಇನ್ನು ಹಾಫ್ ಫ್ರೆಂಚ್ ಕ್ವಾರ್ಟರ್ಸ್ನ ನಾವಿನ್ನ ಎಂಜಾಯ್ ಮಾಡಿ ಫೋಟೋಸ್ ತಗೊಂಡು
ಹೇಗಿದೆ ಯಶವಂತ್ ಅವರೇ? ಡಿಫ್ರೆಂಟ್ ಆಗಿದೆ. ಅವತಾರದಲ್ಲಿ ಶಾಪಿಂಗ್ ಹೋಗ್ತಾ ಇದಾರೆ ಇವರು, ಅಪ್ಪ ಮಗಳು ಜಾತ್ರೆಗೆ ಹೋಗ್ತಾ ಇದಾರೆ ಅನ್ಸುತ್ತೆ. ಊರ್ ಜಾತ್ರೆಗೆ, ಪಾಂಡಿಚೇರಿ ಜಾತ್ರೆಗೆ ಹೋಗ್ತಾ ಇದಾರೆ ಅನ್ಸುತ್ತೆ ನೋಡಿ. ಪರ್ಣಿಕಾ So welcome to Nehru Shopping Street of Pondicherry. ಇದೆಲ್ಲ ಆಲ್ಮೋಸ್ಟ್ ಈ ಸ್ಟ್ರೀಟಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ 100 ರುಪೀಸ್ಗೆಲ್ಲ ಸಿಗ್ತಾ ಇದೆ. ಸೊ ಬಾಡಿಕಾನ್ 1 ಪೀಸ್ ಆಗಿರ್ಬೋದು. ಸೊ ಸುಮಾರು ಸ್ಲೀವ್ಲೆಸ್, ನೀವು ಸ್ಲೀವ್ಲೆಸ್ ಟೈಪ್ ಏನಾದರೂ ಸ್ಟೈಲಿಶಾಗಿ ಹಾಕೋತಿದ್ರೆ ಆ ಟೈಪ್ ಎಲ್ಲ ಇಲ್ಲಿದೆ. ಸೊ ಎಲ್ಲ 100 ಅಂತೆ ಸ್ಟಾರ್ಟಿಂಗಲ್ಲಿ. ಅಲ್ಲೂ ನೋಡಿ 50 ರುಪೀಸ್ ಅಂತೆ. ಸೊ ಸ್ಟಾರ್ಟಿಂಗಲ್ಲೇ ಸಕ್ಕದಾಗಿ ಸಿಗ್ತಿದೆ, ನೋಡ್ತೀವಿ ಮುಂದೆ. ನಮಗೆ ಜೆಂಟ್ಸ್ಗೂ ಎಷ್ಟು ಬೀಚ್ ವೇರ್ಸ್ ಎಲ್ಲ ಸಿಗುತ್ತೆ, ಶಾರ್ಟ್ಸ್ ಇದೆ, ಹ್ಯಾಂಡ್ ಬ್ಯಾಗ್ಸ್ ಇದೆ. ಸೊ ಎಲ್ಲ ನಮಗೆ ನೆಹರು ಸ್ಟ್ರೀಟ್ ಶಾಪಿಂಗ್ ಸ್ಟ್ರೀಟಿಗೆ ಬಂದು ಸಿಗುತ್ತೆ. ಸೊ ಹಾಯ್, ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 3. ಎಸ್, ಆ್ಯಂಡ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಓಕೆ, ನಾವಂತೂ ಡೇ 3 ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ನೋಡ್ತಾ ಇರ್ಬೋದು ನಾವೆಲ್ಲ ಹೇಗೆ ಲುಕ್ನ ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ದಟ್ ಈಸ್ ಹೌ ಆ್ಯಂಡ್ ವಿ ಕೇಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಆ್ಯಂಡ್ ಇಟ್ಸ್ ಎಕ್ಸಾಕ್ಟ್ಲಿ 9 o'clock ರೈಟ್ ನೌ, 9 o'clock. ಸೊ ಹೇಳಿ ಎಷ್ಟು ಇವಾಗ ನಾಷ್ಟ ಮಾಡಿದ್ವಿ. ಇಲ್ಲೇ ಕಾರ್ತಿಕ್ ಕೆಫೆ ಅಂತ ಚೆನ್ನಾಗಿದೆ. ಎಸ್, ಕಾರ್ತಿಕ್ ಕೆಫೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ. ಹಾ. PWD ಆಫೀಸ್ ಎದುರುಗಡೆನೆ ಫ್ರೆಂಚ್ ಕಾಲೋನಿಯಲ್ಲಿ ಬರುತ್ತೆ ಇದು. ಆ್ಯಂಡ್ ಸಪೋಸ್ ಯಾರಾದರೂ ನೆಹರು ಸ್ಟ್ರೀಟ್, ಅಲ್ಲಿ ನೆಹರು ಶಾಪಿಂಗ್ ಸ್ಟ್ರೀಟಲ್ಲಿ ಏನಾದರೂ ರೂಮ್ ಚೆಕ್ ಇನ್ ಆಗಿ ಲೈಕ್ ಏನಾದರೂ ಸ್ಟೇ ಮಾಡಿದರೆ ದಯವಿಟ್ಟು ಕಾರ್ತಿಕ್ ಕೆಫೆಗೆ ಬಂದು ನೀವು ಲಂಚ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಾಡ್ಬೋದು. ಇಟ್ ಇಸ್ ರಿಯಲಿ ವೆರಿ ನೈಸ್ ಟೇಸ್ಟ್ ಆ್ಯಂಡ್ ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು. ಆ್ಯಂಡ್ ವಿ ರಿಯಲಿ ಲವ್ಡ್ ಇಟ್. ಯಾ, ಓಕೆ. ಸೊ ನಾವು ನಾನು ನೆನ್ನೆ ಹೇಳಿರೋ ಪ್ರಕಾರ ನೆಹರು ಸ್ಟ್ರೀಟ್ದು ಅರ್ಧ ಅಷ್ಟೇ ಪೋರ್ಷನ್ ನಾವು ತೋರಿಸಿರೋದು, ಬಿಕಾಸ್ ನೆನ್ನೆ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಅರ್ಧ ಪೋರ್ಷನ್ ನಾವು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಕಂಟಿನ್ಯೂಟಿ ನೀವು ಸ್ಕಿಪ್ ಮಾಡಲಾರ್ದೆ ನೋಡಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಹಾಗೆ ಹೋಗ್ತಾ ಇರ್ತೀವಿ, ನೀವು ನೋಡ್ತಾ ಇರಿ. ಆ್ಯಂಡ್ ಮೇ ಬಿ ಎಸ್, ಇವತ್ತು ಒಂದು ಹೊಸ ಶಾಪಿಂಗ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಕ್ರಾಫ್ಟ್ ಮಾರ್ಕೆಟ್ ಆರ್ ಕ್ರಾಫ್ಟ್ ಶಾಪಿಂಗ್ ಮಾರ್ಟ್ ಅಂತ ಹೇಳ್ಬೋದು. ಸೊ ಅಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ವಿ ಗೋಣ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ಟುಡೇ. ಸೊ ನೀವು ನೋಡ್ತಿದ್ದೀರಾ, ಇದೇ ಕಾರ್ತಿಕ್ ಕೆಫೆ ನಾನು ಹೇಳಿರೋದು. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಗ್ರೀನ್ ಟ್ರೆಂಡ್ಸ್ ಇದೆ. ಗ್ರೀನ್ ಟ್ರೆಂಡ್ಸ್ ಪಕ್ಕನೇ ನಿಮಗೆ ಈ ಕಾರ್ತಿಕ್ ಕೆಫೆ ಹೋಟೆಲ್ ಸಿಗುತ್ತೆ. ಇಟ್ಸ್ ರಿಯಲಿ ವೆರಿ ನೈಸ್ ಕೆಫೆ ಆ್ಯಂಡ್ ಆರ್ ರೆಸ್ಟೋರೆಂಟ್ ಆರ್ ಹೋಟೆಲ್ ಅಂತ ಹೇಳ್ಬೋದು. ಇಟ್ಸ್ ಜಸ್ಟ್ ಅಪೋಸಿಟ್ ಟು Revox Publix, that is PWD office. Hi, hello. Hi Parnika, good morning. ಸೊ ನೋಡಿ ನಮ್ಮ ಪರ್ಣಿಕಾ ಎಷ್ಟು ಏನದು ಫ್ರೆಂಚ್ ಸ್ಟ್ರೀಟಲ್ಲಿ ಆಲ್ಮೋಸ್ಟ್ ಫ್ರೆಂಚ್ ಅವ್ರ ಥರನೇ ರೆಡಿ ಆಗಿದ್ದಾಳೆ ಅನ್ಸುತ್ತೆ, ಐ ಡೋಂಟ್ ನೋ. ಸೊ ಈ ರೀತಿ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನಮ್ಮ ಮಗಳು. ಸೊ ನೋಡಿ
ಸೊ ಇವಾಗ ನಾವು ಡೇ 3ಗೆ ವಾಟ್ ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ದೀವಿ, ಏನೇನು ಹಾಕ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಮಂಜುಶ್ರೀ ಅವರು ಈ ಕಾಸ್ಟ್ಯೂಮಲ್ಲಿದ್ದಾರೆ. ಎಸ್. ಸೊ ಜೀಜು ಇವತ್ತು ಈ ಕಾಸ್ಟ್ಯೂಮಲ್ಲಿದ್ದಾರೆ. ಬೆಳಿಗ್ಗೆ ಇವ್ರಿಗೊಬ್ರು ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು, ಏನ್ರಿ ಹೀರೋ ಅಂತ. ಸೊ ಈಸ್ ಆನ್ ಬೂಮ್ ಟುಡೇ. ಯಾ. ಸೊ ಇವಾಗ ನಮ್ಮ ಪರಿದು ಲುಕ್ ನೋಡೋಣ. ಅವಳು ಕೆಳಗೆ ಇಳಿತಲ್ಲ, ಸೊ ಹಾಗೆ ನಾನು ಎತ್ಕೊಂಡು. ಯಾ, ಒಂದು ಕಾರ್ಡ್ ಸೆಟ್ ಹಾಕ್ಕೊಂಡಿದ್ದಾಳೆ ಅವಳು, ಫುಲ್ಲು ಮಿಣ ಮಿಂಚ್ತಾ ಇದ್ದಾಳೆ. ಹೇರ್ ಸ್ಟೈಲ್ ನೋಡಿ ಅವಳದು. ಸೊ ನಮ್ಮ ಹಿಪಾಪ್ ರಾಣಿ ನೋಡ್ರಿ, ಹಿಪಾಪ್ ರಾಣಿ ಸಿಂಧುನ್ ಹಿಪಾಪ್ ಗೆಟಪ್ ನೋಡಿ. ನ್ಯೂ ಲುಕ್, ಫಸ್ಟ್ ಟ್ರಯಲ್, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾಳೆ ಈ ಲುಕ್ನ. ದಿಸ್ ಇಸ್ ಸಿಂಧೂಸ್ ಗೆಟಪ್. ಓಕೆ, ಸೊ ನೋಡಿ ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ಇವಾಗ. ಆ್ಯಸ್ ವಿ ಹ್ಯಾಡ್ ಟೋಲ್ಡ್, ಪಾರ್ಟ್ 2 ಆಫ್ ದಿ ಫ್ರೆಂಚ್ ಕ್ವಾರ್ಟರ್ಸ್ ಇನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಿದೆ, ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಸೊ ಜೀಜು, ಆಮೇಲೆ ಇದು ವಾಕಬಲ್ ಡಿಸ್ಟೆನ್ಸ್ ಇತ್ತು ನಾವು ಸ್ಟೇ ಮಾಡಿದಂಥ ರೂಮ್. ಸೊ ಹಾಗಾಗಿ ವಿ ಆರ್ ವಾಕಿಂಗ್ ಆ್ಯಂಡ್ ಗೋಯಿಂಗ್ ಆ್ಯಂಡ್ ವಿ ಆಲ್ಮೋಸ್ಟ್ ರೀಚ್ ದ ಫ್ರೆಂಚ್ ಕ್ವಾರ್ಟರ್ಸ್ ಅಗ್ಯಾನ್. ಸೊ ಮತ್ತು ಇನ್ನೊಂದಿಷ್ಟು ಸ್ವಲ್ಪ ಫೋಟೋಸ್ನ ತೊಗೊಂಡು, ಆ್ಯಂಡ್ ಲಕ್ಕಿಲಿ ವಿ ಹ್ಯಾಡ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್. ಸೊ ಕಾಸ್ಟ್ಯೂಮ್ನ ಚೇಂಜ್ ಮಾಡಿಕೊಂಡು ನಾವು ಫ್ರೆಂಚ್ ಕ್ವಾರ್ಟರ್ಸ್ ಹೋಗ್ತಾ ಇದ್ದೀವಿ ಈಗ. ಇನ್ನೊಂದು ಸ್ವಲ್ಪ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ಬರಲು ತಡ ಎಂದೇಕೆ ಕಿಟಕಿಲೇ ನಾ ಕಾದೆ. ಫ್ರೆಂಚ್ ಕ್ವಾರ್ಟರ್ಸ್ದು ಈ ಸೈಡ್ ಬಂದರೆ, ಲೈಕ್ ದಿ ಅದರ್ ಸೈಡ್ ಆಫ್ ಇಟ್, ವಿ ಕ್ಯಾನ್ ಸಿ ದೇರ್ ಇಸ್ ಅ ಬೀಚ್ ಲೈಕ್ ಅಡ್ಜಸೆಂಟ್ ಟು ದ್ಯಾಟ್ ಫ್ರೆಂಚ್ ಕ್ವಾರ್ಟರ್ಸ್ ಇರೋದು. ಲೈಕ್ ಇಲ್ಲಿ ಒಂಥರ ವಾಕಿಂಗ್ ಸ್ಟ್ರೀಟ್ ಥರ ಏನೋ ಕೊಟ್ಟಿದ್ದಾರೆ, ಐ ಬಿಲೀವ್. ನೋಡಿ ಈ ಥರ ಆಲ್ಮೋಸ್ಟ್ ಎಲ್ಲ ಸೇಮ್ ಕಾನ್ಸೆಪ್ಟ್ ಇರೋದು. ಲೈಕ್ ಕಣ್ಣೂರಲ್ಲೂ ಕೂಡ, ಐ ಮೀನ್ ಕೇರಳದಲ್ಲಿ ವಿ ಹ್ಯಾಡ್ ಗಾನ್ ಟು ಗ್ರಾವಿಟಿ ರೋಡ್ ಅಂತ, ಅಲ್ಲೂ ಕೂಡ ಫೋಟೋಶೂಟ್ ಮಾಡಿಸಿದ್ವಿ, ಇಫ್ ಯು ರಿಮೆಂಬರ್. ಸೊ ನೋಡಿ ಈ ಥರ ಅದು ಮಾಡಿದೆ. ನಾವು ಹೇಳ್ತಾ ಇದ್ದೀವಲ್ಲ, ಆ್ಯಕ್ಚುಲ್ ಫ್ರೆಂಚ್ ಕಾಲನಿ ಇದೆ ನೋಡಿ. ಸೊ ಫ್ರೆಂಚ್ ಸ್ಟ್ರೀಟ್ ಆಗಿರ್ಬೋದು, ಎಷ್ಟು ಲಾಂಗ್ ಇದೆ, ಆ್ಯಂಡ್ ಫ್ರಂಟಲ್ಲೇ ನಿಮಗೆ ಒಂದು ಬೀಚ್ ವ್ಯೂ ಸಿಗುತ್ತೆ. ಸೊ ಹೀಗಿದೆ ನೋಡಿ. ಆ್ಯಂಡ್ ಇದರಲ್ಲಿ ನಿಮಗೆ ಎಲ್ಲ ಬೇಕರ್ ಸ್ಟ್ರೀಟ್ ಇದೆ. ಆಲ್ ದಿಸ್ ವಿ ಹ್ಯಾವ್ ಇಟ್ ಟು ಹ್ಯಾವ್ ಸಮಥಿಂಗ್, ಬಟ್ ಸೇಮ್ ಟೈಮ್ ನೀವು ಫೋಟೋಗ್ರಫಿಗೂ ಕೂಡ ಯೂಸ್ ಮಾಡ್ಕೋಬೋದು, ಆ ರೀತಿ ಇದೆ. ಸೊ ಐ ಥಿಂಕ್ ವಿಲ್ ಹ್ಯಾವ್ ಸಮಥಿಂಗ್ ಹಿಯರ್. ಇದೆ, ಐ ಮೀನ್ ಆಲ್ ಟೈಪ್ ಆಫ್ ಫ್ಲೇವರ್ಸ್ ಇದೆ. ಮ್ಯಾಕ್ರಾನ್ಸ್ ಅಂತೆ, ಅದು 75 rupees. ಕಿಡ್ಸ್ಗೆಲ್ಲ ಇದೆ, ಆ್ಯಂಡ್ ಸೋ ಮೆನಿ ವೆರೈಟೀಸ್. ಫ್ರೆಂಚ್ ಸ್ಟ್ರೀಟ್ ಆಗಿರೋದ್ರಿಂದ ಇಲ್ಲೆಲ್ಲ ಫ್ರೆಂಚ್ದು ಏನೇನು ಸಿಮಿಲಾರಿಟೀಸ್ ಇದೆ
ರಿಲೇಟೆಡ್ ಇದೆ. ಅದ್ರದ್ದು ಇಲ್ಲಿ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಅದ್ರದ್ದು ಗೌರ್ಮೆಂಟ್ ಏನೋ ಪಾರ್ಟೀಸ್ ಆಗಿರ್ಬೋದು, ಮೇ ಬಿ ದ್ಯಾಟ್ ರಿಪ್ಲೇಸಸ್ ಹಿಯರ್. ಸೊ ಅದೇನು ಬರ್ತಿದೆ ಅಂದರೆ ದೇಸ್ ಇಂಡೀಸ್ ಫ್ರಾನ್ಸೀಸ್ ಮಾಟ್ಸ್ ಅಂತ. ಸೊ ಈ ಕಂಪ್ಲೀಟ್ ಸ್ಟ್ರೀಟ್ ಫ್ರೆಂಚ್. ಈವನ್ ಯು ಡೋಂಟ್ ಬಿಲೀವ್, ನಾವು ವಾಶ್ರೂಮ್ ಹೋಗಿದ್ದು ಕೂಡ ಲೈಕ್ ಎಕ್ಸಾಕ್ಟ್ಲಿ ಫ್ರೆಂಚ್ ಸ್ಟೈಲಲ್ಲಿ ಇರುವಂಥ ಒಂದು ವಾಶ್ರೂಮ್ ಆಗಿತ್ತು. ಆಲ್ಸೋ ಇಟ್ ವಾಸ್ ಫ್ರಮ್ ಮುನಿಸಿಪಾಲಿಟಿ ಇರುತ್ತಲ್ಲ, ಲೈಕ್ ಇಲ್ಲೆಲ್ಲ ಗೌರ್ಮೆಂಟ್ ರಿಲೇಟೆಡ್ ಏನಂತ ಹೇಳ್ತಾರೆ, ಏರಿಯಾ ಆಗಿರ್ಬೋದು, ಸ್ಟ್ರೀಟೇ ಕಂಪ್ಲೀಟ್ ಗೌರ್ಮೆಂಟ್ ರಿಲೇಟೆಡ್ ಇದೆ. ನಮ್ಮದು ಹೇಗೆ ಬ್ಯಾಂಗ್ಳೂರಲ್ಲಿ ವಿಧಾನಸೌಧ ಆಗಿರ್ಬೋದು, ಪಾರ್ಲಿಮೆಂಟ್, ಹೈಕೋರ್ಟ್ ಆಗಿರ್ಬೋದು, ಹೇಗೆ ಹತ್ರ ಇದ್ದಾವೆ ಎಲ್ಲ. ಹೇಗೆ ಏರಿಯಾಸ್ ಇದೆ. ಸೊ ಇಲ್ಲಿ ಸ್ಟ್ರೀಟಲ್ಲೇ ಜನರಲಾಗಿ ಮೇನ್ ಸ್ಟ್ರೀಟ್ಸಲ್ಲೇ ಈ ರೀತಿ ಇದೆ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಅಂತ ಫ್ರೆಂಚಿಗೆ ಬಂದಿರುವಂಥ ಫೀಲೇ ಕೊಡ್ತಾ ಇದೆ ಅಲ್ವಾ ಸಿಂಧು? ವಿ ಗಾಟ್ ಟು ನೋ ದಟ್ ಇಲ್ಲಿ ಇರೋರೆಲ್ಲರೂ ಫ್ರಾನ್ಸ್ ಅವರೇ ಇದಾರಂತೆ, ರೆಸಿಡೆನ್ಸ್ ಹೂ ಆರ್ ಸ್ಟೇಯಿಂಗ್ ಹಿಯರ್. ಅದರ್ವೈಸ್ ಇದು ಬಂದ್ಬಿಟ್ಟು ವಿಸಿಟ್ ಮಾಡೋದೇನೆ, ಲೈಕ್ ಆ್ಯಂಡ್ ಫ್ರೆಂಚ್ ಲ್ಯಾಂಗ್ವೇಜ್ ಕೂಡ ಮಾತಾಡೋರು ಇದ್ದಾರೆ. ಸುಮಾರು ಜನ ನಮಗೆ ಸಿಕ್ಕಿದ್ರು. ಒಳ್ಳೆ ಶಾಪಿಂಗ್ ಪ್ಲೇಸ್ ಆಗಿದೆ, ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ತುಂಬ ಗಾಳಿ ಇದೆ, ಗೊತ್ತಿಲ್ಲ ಹೇಗೆ ಕೇಳಿಸ್ತಿದೆ ಅಂತ. ವಿ ಆರ್ ಟ್ರೈಂಗ್ ಟು ಕವರ್ ಅಪ್. ಲೈಕ್ ಅಕ್ಕ ವ್ಲಾಗಲ್ಲಿ ಹಾಕ್ತಾಳೆ, ದೇರ್ ಇಸ್ ಒನ್ ವೆರಿ ಫೇಮಸ್ ಕುಕಿ, ಲೈಕ್ ಕೈಂಡ್ ಆಫ್ ಪೇಸ್ಟ್ರೀಸ್, ವಾಟ್ ವಾಸ್ ಇಟ್ ನೇಮ್, ಬೇಕ್ಸ್ ಆ್ಯಂಡ್ ಕೇಕ್ಸ್ ಅಂತ ಏನೋ ಇತ್ತು. ಸೊ ಅಲ್ಲಿ ತುಂಬ ಫೇಮಸ್ ಅಂತೆ, ಈ ಸ್ಟ್ರೀಟಲ್ಲಿ ಅದು ತುಂಬ ಫೇಮಸ್ ಅಂತೆ. ಯು ಕ್ಯಾನ್ ಗೋ ಟ್ರೈ ದೇರ್, ಚೆನ್ನಾಗಿದೆ. ಅಲ್ಲಿ ಕಾಫಿ ಆಗಿರ್ಬೋದು, ಕ್ಯಾಪಚಿನೋ ಅವೆಲ್ಲ ಸಿಗುತ್ತೆ, ಮತ್ತು ಕುಕೀಸು, ಬಿಸ್ಕೆಟ್ಸ್ ಆ್ಯಂಡ್ ಆಲ್ ಸ್ಟಫ್ಸ್. ಸೊ ನಾವು ಕೂಡ ಒಂದಿಷ್ಟು ಪರ್ಚೇಸ್ ಮಾಡಿ ಅಲ್ಲೇ ತಿಂದು ಇಲ್ಲಿ ಪಾರ್ಲಿಮೆಂಟ್ ಹೋಗಿದ್ದೀವಿ. ಸೊ ಇಲ್ಲಿ ನೋಡಿ, ನಾನು ಹೇಳಿರೋ ಪ್ರಕಾರ ಇಲ್ಲಿ ನೋಡಿ, ಟ್ರಿಬ್ಯೂಟ್ ವಾಲ್ ಅಂತ ಇದೆ. ಸೊ ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್ ಸ್ಟ್ರೀಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೆಹರು ಸ್ಟ್ಯಾಚು ಕೂಡ ಇದೆ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಐ ಫೀಲ್ ಇಲ್ಲಿ ಒಂದು ಟ್ರಿಬ್ಯೂಟ್ ವಾಲ್ ಆರ್ ಸಮಥಿಂಗ್, ಐ ಥಿಂಕ್ ಇಲ್ಲಿ ಏನಾದರೂ ಫ್ಲಾಗ್ ಹಾಸ್ ಅಲ್ಲಿ ಆ ಥರ ವಿಚಾರಗಳು ನಡಿಬೋದು, ಆರ್ ಸಮ್ ಸ್ಟ್ರೈಕ್ಸ್ ಆರ್ ಸಮಥಿಂಗ್ ಏನಾರ ಮಾಡಿ ಮೇ ಬಿ ಸುಮಾರು ಜನ ಓಡಾಡ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ಆ್ಯಕ್ಚುಲಿ ಇದಕ್ಕಿಂತ ಮೊನ್ನೆ ತುಂಬ ರಶ್ ಇರುತ್ತೆ ಅನ್ಸುತ್ತೆ. ಬಟ್ ದಿಸ್ ಇಸ್ ಟುಡೇ ಇಸ್ ಮಂಡೇ ರೈಟ್. ಸೊ ಇಷ್ಟು ಕಾಣಿಸ್ತಾರೆ. ಬಟ್ ಸ್ಟಿಲ್ ಟೂರಿಸ್ಟ್ ಪ್ಲೇಸ್ ಆದಮೇಲೆ ಜನ ಇದ್ದೇ ಇರ್ತಾರೆ. ಇಲ್ಲಿ ನೋಡಿ ನಮ್ಮ ಮಹಾತ್ಮ ಗಾಂಧೀಜಿ ಸಖತ್ತಾಗಿದೆ. ಇದು ಫ್ರಂಟ್ ವ್ಯೂ. ಆ್ಯಕ್ಚುಲಿ ಇರೋದೇ ಸೆರೆನಿಟಿ ಬೀಚ್. ಇದ್ರ ಹಿಂದೆ ಇರೋದೇ ಸೆರೆನಿಟಿ ಬೀಚ್ ಆಗಿದೆ. ನೀವು ನೋಡ್ತಿರ್ಬೋದು ಪಾಂಡಿಚೇರಿದು. ಸೊ ಇಟ್ಸ್ ರಿಯಲಿ ನೈಸ್. ಸಖತ್ತಾಗಿದೆ ವ್ಯೂ ಮಾತ್ರ. ಆ್ಯಕ್ಚುಲಿ ನಿಮಗೆ ವೀಡಿಯೋಕ್ಕಿಂತ ಇಲ್ಲಿ ಒರಿಜಿನಲ್ ಆಗಿ ಬಂದು ನೋಡಿದ್ರಲ್ಲೇ ಒಂದು ಮಜಾ ಇದೆ. ದಯವಿಟ್ಟು ಮಿಸ್ ಮಾಡಲಾರ್ದೆ ನೋಡಿ. ಬನ್ನಿ ಪಾಂಡಿಚೇರಿ ಸೆರೆನಿಟಿ ಬೀಚ್ ಹತ್ರ. ಸೊ ಫ್ರೆಂಚ್ ಕಾಲೋನಿ ಆರ್ ಫ್ರೆಂಚ್ ಕ್ವಾರ್ಟರ್ಸ್ ಅಂತ. ಅಂದರೆ ನಮ್ಮ ಪಾಂಡಿಚೇರಿಯಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ಬೇರೆ ಸ್ಟೇಟಲ್ಲಿ, ಬೇರೆ ರಾಜ್ಯಗಳಲ್ಲಿ ಕನ್ನಡದವ್ರು ಸಿಗೋದೇ ನಮಗೆ ಒಂಥರ ಪುಣ್ಯ ಮಾಡಿರೋ ಥರ ಫೀಲ್ ಆಗುತ್ತೆ ನಮಗೆ. ಸೊ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ನೋಡೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಎಲ್ಲೆಲ್ಲಿ ಹೋಗಿದ್ರು, ಇನ್ನು ಮುಂದೆ ಇನ್ನೂ ಎಷ್ಟು ದಿನ ಟ್ರಿಪ್ಪಲ್ಲಿ ಇದ್ದಾರೆ ಅಂತ. ಸರ್ ನಿಮ್ಮ ಹೆಸರು? ಸರ್ ನವೀನ್ ಅಂತ ನನ್ನ ಹೆಸರು. ಓಕೆ. ಸೊ ಎಲ್ಲೆಲ್ಲಿ ಹೋಗಿದ್ರಿ ಸರ್ ಪಾಂಡಿಚೇರಿಯಲ್ಲಿ? ನಾವು ಲಾಸ್ಟ್ ಈವ್ನಿಂಗ್ ಬಂದ್ವಿ. ಓಕೆ. ಲಾಸ್ಟ್ ಈವ್ನಿಂಗ್ ಬಂದು ನಲ್ಲ ರಿಸಾರ್ಟ್ಸ್ ಅಂತ ಇದೆ, ಅಲ್ಲಿ ಸ್ಟೇ ಮಾಡಿದ್ವಿ ಬೀಚ್ ಫ್ರಂಟ್. ತುಂಬಾ ಚೆನ್ನಾಗಿದೆ. ಅದನ್ನ ಎಂಜಾಯ್ ಮಾಡಿಕೊಂಡು ನನ್ನ ನೈಟ್ ಈವ್ನಿಂಗ್ ಇಲ್ಲಿಗೆ ಬಂದಿದ್ವಿ ಬೀಚ್ಗೆ. ಓಕೆ. ತುಂಬ ಜಾಸ್ತಿ ಏನು ಕಾಣಲಿಲ್ಲ ಅಂತ ಮತ್ತೆ ಇವಾಗ ರಿಪೀಟ್ ನೋಡಕ್ಕೆ ಬಂದಿದ್ವಿ ಮತ್ತೆ ರಿಪೀಟ್. ಓಕೆ. ಸೊ ಇನ್ನೂ ಎಲ್ಲೆಲ್ಲಿ ಪ್ಲಾನ್ ಇದೆ ಸರ್ ಹೋಗೋದು? ಇನ್ನು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಮ್ಯೂಸಿಯಂ ಎಲ್ಲ ಇದೆ ಅಂತೆ, ಅದನ್ನ ನೋಡಿ ಮತ್ತೆ ಬೇರೆ ಇಲ್ಲಿ ಬ್ಯುಸಿನು, ಇಲ್ಲಿ ಊಟ ಹೇಗಿದೆ ಸರ್ ಚೆಕ್ ಮಾಡಿ ಆಮೇಲೆ ಹೋಗೋಣ ಅಂತ. ಓಕೆ. ಸೊ ಹೆಂಗನ್ಸಿದೆ ಪುಟ್ಟ ನಿಮಗೆ ಪಾಂಡಿಚೇರಿ ಎಕ್ಸ್ಪೀರಿಯನ್ಸ್? ಚೆನ್ನಾಗೇ ಇದೆ ಎಲ್ಲ ಊರು. ಆಮೇಲೆ ನಾನು ಎಂಜಾಯ್ ಮಾಡಿದೆ ಈ ಊರನ್ನ. ಹೌದಾ? ಬೀಚ್ಗೆಲ್ಲ ಹೋಗಿದ್ದಾ? ಆಟ ಆಡ್ದ ಎಲ್ಲ? ಓಕೆ, ಸೂಪರ್. ಊಟ ಎಲ್ಲ ಇಷ್ಟ ಆಯ್ತಾ ಇಲ್ಲಿ ನಿಮಗೆ? ಸೂಪರ್. ಹೇಳಿ ನಿಮ್ಗೆ ಹೆಂಗೆ ಅನಿಸ್ತದೆ ಪಾಂಡಿಚೇರಿ? ಸೂಪರ್ ಅನಿಸ್ತದೆ. ಓಕೆ. ಬಟ್ ಮುಖ್ಯವಾಗಿ ಏನಂತಂದ್ರೆ ಬೆಂಗಳೂರು ಕ್ಲೈಮೇಟ್, ಅಲ್ಲಿನ ವಾತಾವರಣ, ನೀಟ್ನೆಸ್ಗೆ ಇಲ್ಲಿನ ನೀಟ್ನೆಸ್ ಸೇಮ್ ಅನಿಸ್ತಿದೆ ನಮಗಂತೂ. ಸೊ ಅದು ನಮಗೆ ಬೆಸ್ಟ್ ಅನಿಸ್ತು. ಇನ್ನು ನಮ್ಮ ನಾರ್ಮಲಿ ಎಲ್ಲ ಥರನೂ ಫುಡ್ಡು ನಮಗೆ ಇಷ್ಟ ಆಯಿತು. ಸೊ ಎಲ್ಲಿಯವ್ರು ಮೇಡಮ್ ನೀವು ಬೆಂಗಳೂರಲ್ಲಿ? ನಾವು ಹನುಮಂತ ನಗರದಲ್ಲಿ. ಹನುಮಂತ ನಗರ. ಓಕೆ. ನಿಮ್ಗೆ ಹೆಂಗೆ ಅನಿಸ್ತದೆ ಮೇಡಮ್? ನಾನು ಖಂಡಿತವಾಗ್ಲೂ ಏನು ಕ್ಲೀನ್ ಸಿಟಿ ಅನಿಸ್ತಾ ಇದೆ ಬೆಂಗಳೂರು ಥರನೇ. ನೇಚರ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಫುಡ್ ಆಗಿರ್ಬೋದು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದಾರಂತೆ ಅವರು. ನಿನ್ನೆ ಬಂದು ಇಲ್ಲೆಲ್ಲ ಸುತ್ತಾಡಿದಾರಂತೆ. ಇನ್ನೊಂದು 2 ದಿನ ಬೇರೆ ಬೇರೆ ಕಡೆ ಹೋಗಿ ಇನ್ನೂ ಸುತ್ತಾಡೋದಿದೆ ಅಂತೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸ್ಪೆಷಲಿ ಅವ್ರಿಗೆ ಊಟ ತುಂಬ ಇಷ್ಟ ಆಗಿದೆ ಅವ್ರಿಗೆ. ಸೊ ತುಂಬ ಚೆನ್ನಾಗಿ ಅನಿಸ್ತಿದೆ ಅಂತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.
Je voudrais du soleil vert, des dentelles et des théières, des photos de bord de mer dans mon jardin d'hiver. Je voudrais de la lumière comme au Nouvelle-Angleterre. Je veux changer d'atmosphère dans mon jardin d'hiver. Ma robe à fleurs sous la pluie de novembre. Tes mains qui courent, je n'en peux plus de t'attendre. Les années passent, qu'il est loin l'âge tendre. Nul ne peut nous entendre. Je voudrais du Fred Astaire, revoir un latte coère. Je voudrais toujours te plaire dans mon jardin d'hiver. Je veux déjeuner par terre comme au long des golfes clairs, t'embrasser les yeux ouverts dans mon jardin d'hiver. Ma robe à fleurs sous la pluie de novembre. Tes mains qui courent, je n'en peux plus de t'attendre. Les ಸೊ ಫೈನಲಿ ಆಫ್ಟರ್ 2 days ಇನ್ ಪಾಂಡಿಚೇರಿ ನಮಗೆ ಪಕ್ಕ ಟಿಪಿಕಲ್ ಸೌತ್ ಇಂಡಿಯನ್ ಫುಡ್ ಅಂದರೆ ನಮ್ಮ ಊಟ ತಿನ್ನಂಗೆ ಆಯ್ತಪ್ಪ. ಸೀರಿಯಸ್ಲಿ ಏನು ರುಚಿ ಇತ್ತು, ಆ ರುಚಿನ ನೀವು ಸವಿಬೇಕು ಅಂದರೆ ದಯವಿಟ್ಟು ನಾನು ತೋರಿಸುವಂಥ ಪರ್ಟಿಕ್ಯುಲರ್ ಹೋಟೆಲ್ಗೆ ಆರ್ ವಾಟ್ ಎವರ್ ರೆಸ್ಟೋರೆಂಟ್ಗೆ ನೀವು ಬರಬೇಕು. ಸೊ ನೋಡಿ ಎಷ್ಟು ಸೌತ್ ಇಂಡಿಯನ್, ಈವನ್ ದ ವೈಬ್ಸ್ ಆಯಿತಾ, ಅಲ್ಲಿರುವಂಥ ಡೆಕೋರ್ ಆಗಿರ್ಬೋದು, ವಾಟ್ ಎವರ್ ದ ಥೀಮ್ ದೇ ಹ್ಯಾವ್ ಮೇಡ್ ಕಂಪ್ಲೀಟ್ ಸೌತ್ ಇಂಡಿಯನ್ ಥೀಮಲ್ಲಿ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ, ದಯವಿಟ್ಟು ಬನ್ನಿ, ಪ್ಲೀಸ್ ಫಾಲೋ ಮೀ. ಹಾಂ, ಸೊ ಎಂಟ್ರೆನ್ಸ್ ನೀವು ನೋಡ್ಬೋದು. ಸೊ ಇದಾಗಿದೆ, ಲಿಟ್ರಲಿ ವೆರಿ ನೈಸ್. ಆ್ಯಂಡ್ ಒಂದು ಹಳ್ಳಿ ಸೊಡಗು ಹೇಗಿದೆ ದ್ಯಾಟ್ ವೇ ಒಳಗಡೆ ಥೀಮ್ ಎಲ್ಲ ಇರೋದು, ರಂಗೋಲಿ ಹಾಕೋದಾಗಿರ್ಬೋದು, ಹಳ್ಳೀಲಿ ಏನೇನು ಮಾಡ್ತಾರೆ ಆ ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಒಂದು ಪಿಕ್ಚರ್ ಫಾರ್ಮ್ಯಾಟಲ್ಲಿ ತೋರಿಸಿ ಒಂದು ಥೀಮ್ ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ನಮಗೆ ಬ್ಯೂಟಿಫುಲ್ ಗಣಪತಿ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ನೋಡ್ತಿರ್ಬೋದು. ಸೊ ಇಲ್ಲಿನ ಫೋಟೋ ಫ್ರೇಮ್ಸ್ ಆಗಿರ್ಬೋದು ನೋಡಿ, ಕಂಪ್ಲೀಟ್ಲಿ ಸೌತ್ ಇಂಡಿಯನ್ ವೈಬ್ಸ್. ಸೊ ನೋಡಿ, ಸೊ ಇಲ್ಲೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದಂಥದ್ದು ಅಡಿಗೆ ಆ್ಯಂಡ್ ರಂಗೋಲಿ, ಊಟಕ್ಕೆ ಬಡಿಸ್ತಾ ಇದ್ದಾರೆ. ಅಲ್ಲಿ ಮಜ್ಜಿಗೆ ಕಟ್ಟಿತಾ ಇದ್ದಾರೆ, ಅಲ್ಲಿ ನೋಡಿ ಅಲ್ಲೊಂದೇನೋ ಮಾಡ್ತಾಯಿದ್ದಾರೆ. ಸೊ ಹೀಗೆ ಕಂಪ್ಲೀಟ್ ಹಳ್ಳಿ ವಾತಾವರಣದ ಇರುವಂಥ ಒಂದು ಕಂಪ್ಲೀಟ್ ಥೀಮ್ಡ್ ಹೋಟೆಲ್ ಅಂತ ಹೇಳ್ಬೋದು. ಲಿಟ್ರಲಿ ಹೇಳ್ತೀನಿ, ರುಚಿ ಮಾತ್ರ ಅಲ್ಟಿಮೇಟ್. ಒಂದೊಂದು ಐಟಮು ಇಟ್ ಇಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಈವನ್ ಸರ್ವ್ ಮಾಡೋರಾಗಿರ್ಬೋದು, ಇಲ್ಲಿ ಟ್ರೀಟ್ ಮಾಡೋರಾಗಿರ್ಬೋದು, ದೇ ಆರ್ ವೆರಿ ಸ್ವೀಟ್, ದೇ ಆರ್ ವೆರಿ ಕ್ವಿಕ್ ಆ್ಯಂಡ್ ಆಫ್ ಸರ್ವಿಂಗ್ ಕೂಡ ತುಂಬ ಫಾಸ್ಟಾಗಿ ಮಾಡ್ತಾರೆ. ದರ್ ಇಸ್ ನೋ ಕಂಪ್ಲೇಂಟ್ ಆನ್ ಇಟ್. ಸೊ ದಯವಿಟ್ಟು ಯಾರ್ಯಾರು ಪಾಂಡಿಚೇರಿ ಬರ್ತೀರಾ, ಇಲ್ಲೇ ನೆಹರು ಸ್ಟ್ರೀಟಿಂದ ಹೀಗೆ ಈ ಹೋಟೆಲ್ದು ಹೆಸರು ಕೇಳಿದ್ರೆ ನಿಮಗೆ ಡೆಫಿನೆಟ್ಲಿ ಡೈರೆಕ್ಷನ್ ಹೇಳ್ತಾರೆ. ಸೊ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಇಫ್ ಯು ಆರ್ ರಿಯಲಿ ಕ್ರೇವಿಂಗ್ ಫಾರ್ ಸೌತ್ ಇಂಡಿಯನ್ ಫುಡ್. ಸೊ ದ್ಯಾಟ್ ಈಸ್ ಅ ಥಿಂಗ್. ಸೊ ಅದು ಸೊ ನೀವು ನೋಡ್ತಾ ಇರ್ಬೋದು, ಈ ಹೋಟೆಲ್ನ ಹೆಸರು ಕೂರಾಯ್ ಕಡಾಯಿ ಅಂತ. ಸೊ ಇಲ್ಲಿ ಬೋತ್ ನಾನ್ ವೆಜ್ ಆ್ಯಂಡ್ ವೆಜ್ ಸಿಗುತ್ತೆ. ಸೊ ಯಾರು ವೆಜ್ ಪ್ರಿಫರ್ ಮಾಡ್ತೀರಾ, ನಮ್ಮ ಹಾಗೆ ಟಿಪಿಕಲ್ ಸೌತ್ ಇಂಡಿಯನ್ ಫುಡ್, ಅಮೇಝಿಂಗ್ ಟೇಸ್ಟ್. ಪಕ್ಕ ಬೆಂಗಳೂರಲ್ಲಿ ಹೋಗಿ ಇಲ್ಲ ಹಳ್ಳಿಲಿ ಹೋಗಿ ಎಲ್ಲೋ ತಿಂದು ಬಂದಂಗೆ ಆಯಿತು, ಸಕ್ಕತ್ತಾಗಿತ್ತು. ಸೊ ಹೀಗೆ ಸೊ ಊಟ ಅಂತೂ ಆಯಿತು, ಬ್ಯಾಟಿಂಗ್ ಎಲ್ಲ ಮುಗಿಸಿದ್ವಿ. ಸೊ ಈಗ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ. ಸೊ ಒಳ್ಳೆ ಊಟ ಆಯ್ತಲ್ವಾ? ಓಕೆ ಫೈನ್ ದೆನ್. ಸೊ ಮತ್ತೆ ಸಿಗೋಣ. ಟಿಲ್ ದೆನ್.